ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ ಪ್ರಭುದೇವರ ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದೆಂದು ಗುಹೇಶ್ವರ, ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ, ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಸಮಸ್ತ ವಿಶ್ವ ಜಗತ್ತಿನ ಸಚರಾಚರವಾದ ವ್ಯಕ್ತ ಅವ್ಯಕ್ತ ವಸ್ತುಗಳ ರಚನೆಗೆ ತಾ ಮೂಲ ಕಾರಣವಾಗಿ ಆದಿಸ್ಥಲವೆನಿಸುವಂತಹ ಮಹಾಲಿಂಗ, ಈ ಮಹಾಲಿಂಗವೆಂಬ ಓಂಕಾರ ಪ್ರಣವ ತತ್ವಕ್ಕೆ ತಾ ಮೂಲ ಆಧಾರವಾದ ಆಕಾರ ಊಕಾರ ಮಾಕಾರವೆಂಬಂತಹ ಚಿನ್ನಾದ ಚಿತ್ ಬಿಂದು ಚಿತ್ಕಳೆಗಳಿಲ್ಲದಂದು, ಯಾವ ಅವಲಂಬನೆಯೂ ಇಲ್ಲದೆ ನಿರಾಲಂಬ ನಿಜದಲ್ಲಿ ತಾನೇ ನಿಜಲಿಂಗವೆಂಬ ಮಹದಾಕಾರ ತನ್ನೊಳು ಸುಳಿಯದೆ, ಆ ಸುಳಿದ ಸುಳುಹಿನ ಲಹರಿಯೊಳು ತಾನು ಸುಳಿದಂದು. ಪರಾತ್ಪರವಾದ ಪರಶಿವ ತತ್ವವು ತನ್ನ ಸ್ವಲೀಲೆಗಾಗಿ ತಾನೇ ಒಂದೆರಡಾಗುವ, ಅಂದರೆ ಸಾಕಾರದ ರೂಹಿನೊಳಗೆ ಸಿಲುಕದ ನಿರಾಕಾರದ ಸುಳುಹು ತನ್ನೊಳು ತನಗೆ ಭೇದಿಸಿ ತೋರದಂದು, ಅನಿತ್ಯ ದೇಹದಲ್ಲಿ ದೇಹಿಯಾಗಿಪ್ಪ ಜೀವಾತ್ಮನೇ ಶೂನ್ಯನು, ಕಾಯ ಕರಣೇಂದ್ರಿಯ ವಿಷಯ ಭೋಗಗಳಿಗೆ ಒಳಗಾಗದ ಪರಮಾತ್ಮನೇ ನಿಶೂನ್ಯನು, ಈ ಉಭಯರಿಲ್ಲದಂದು, ಈ ಎರಡರ ರೂಹಿಲ್ಲದಂದು ತೋರುವ ಸಮಸ್ತ ಜೀವ ಜಗತ್ತು ಈಶ್ವರ ರೂಪುಗೊಳ್ಳದಂದು. ಅಂದು ಪರಶಿವ ತತ್ವವು ತಾನೊಂದೇ ತಾನಾಗಿ ಯಾವುದೇ ರಂಜನೆಗಳಿಗೆ ಸಿಲುಕದೆ, ಮೈದೋರಿದ ಬಣ್ಣಗಳಿಗೆ ನಿಲುಕದೆ, ತನ್ನ ಸಹಜ ಸ್ಥಿತಿಯಲ್ಲಿ ತಾನು ತಾನಾಗಿಯೇ ಇದ್ದಿತ್ತು ಇಲ್ಲದಂತೆ, ತಾನು ತಾನಾಗಿಯೇ ಇದ್ದಿತ್ತು ಇಲ್ಲದಂತೆ. ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದೆಂದು ಗುಹೇಶ್ವರ, ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ, ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.